ಹಾಯ್ ನಮಸ್ತೆ ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಇಲ್ಲಿ ಒಂದು ಹೊಳೆ ಹೋಗ್ತಾ ಉಂಟು. ಇದು ಪ್ಲೇಸು ಬೆಳ್ತಂಗಡಿಯಿಂದ, ದಕ್ಷಿಣ ಕನ್ನಡ ಬೆಳ್ತಂಗಡಿಯಿಂದ ದಿಡುಪೆ ಅಂತ ಬರ್ತದೆ. ಆ ದಿಡುಪೆಯಲ್ಲಿ ಇದು ಪ್ಲೇಸ್ ಉಂಟು. ನಾವೀಗೆ ನೋಡುವಂತ ಬಂದಿದ್ವಿ, ಹಾಗೆ ಒಂದು ವಿಡಿಯೋ ಮಾಡುವಂತ ಮಾಡಿದ್ದು. ಹಾಗೆ ನೋಡ್ತಾ ಹೋಗುವ ಪ್ಲೇಸ್ಗಳನ್ನು ಒಂದೊಂದೇ. ಮುಂದೆ ಹೋಗುವಾಗ, ನಡ್ಕೊಂಡು ಹೋಗುವಾಗ ದೂರದಲ್ಲಿ ಬೆಟ್ಟಗಳು ಕಾಣ್ತದೆ. ಆ ಕಡೆ ಸಹ ಕಾಣ್ತದೆ, ಈ ಕಡೆ ಸಹ ಕಾಣ್ತದೆ. ಅಷ್ಟು ಒಳ್ಳೆ ಪ್ಲೇಸ್ ಇದು. ನೋಡಿ ಇಲ್ಲಿ ಮೇಲೆ ಬಂದಿವಿ ನಾವು. ಮೇಲೆ ಬರುವಾಗ ಅಲ್ಲಿ ಒಂದು ಬೆಟ್ಟ ಕಾಣ್ತದೆ ನೋಡಿ. ಅಲ್ಲಿ ಹೋಗಿ ನೋಡಿದರೆ ತುಂಬ ಚಂದ ಕಾಣ್ತದೆ. ಅದು ಒಳ್ಳೆದುಂಟು ಬೆಟ್ಟ. ಇದು ನೋಡಲಿಕ್ಕೆ ಚಂದ ಕಾಣ್ತದೆ. ಹಾಗೆ ಮುಂದೆ ಹೋಗುವಾಗ ಸಹ ಇಂಥ ಬೆಟ್ಟಗಳು ಕಾಣ್ತದೆ. ಈ ರೋಡಲ್ಲಿ ಹೋಗಬೇಕು ನಾವು. ಮುಂದೆ ಹೋಗುವಾಗ ಇದು ಸೀದಾ ಕಾಜೂರು ಕಿಲ್ಲೂರಿಗೆ ಹೋಗ್ತದೆ. ಇದು ಕಿಲ್ಲೂರು ಅಂತ ರೋಡ್. ಇದು ಸೀದಾ ಕಿಲ್ಲೂರಿಗೆ ಹೋಗಿ ಹಾಗೆ ಸೀದಾ ಬೆಳ್ತಂಗಡಿ ಹೋಗ್ಲಿಕ್ಕೆ ಆಗ್ತದೆ ಇದರಲ್ಲಿ. ನೋಡಿ ಇದು ರೋಡ್ ನೋಡಿ, ಸ್ಟ್ರೈಟ್ ಕಾಣ್ತಾ ಉಂಟು. ಮಣ್ಣಿನ ರೋಡ್ ಇದು. ಫುಲ್ಲು ಪ್ಲೇಸ್ ನೋಡಿ ಅಂತ. ಇಲ್ಲಿ ಹೋಗುವಾಗ ಫುಲ್ ಮೋಡಗಳೆಲ್ಲ ಹತ್ರ ಕಾಣ್ತದೆ. ಇಲ್ಲಿ ಆ ಬೆಟ್ಟಕ್ಕೆ ತಾಗಿ ಉಂಟು ಎಲ್ಲ ಮೋಡಗಳೆಲ್ಲ. ನೋಡಿ ಇಲ್ಲಿ ಒಂದು ಸ್ವಲ್ಪ ಕಾಣ್ತದೆ. ಅದು ಮೋಡ ಎಲ್ಲ ಕೆಳಗೆ ಬಂದಿದೆ. ಸ್ವಲ್ಪ ಕಾಣ್ತದೆ ಇಲ್ಲಿ. ಮೋಡೆಲ್ಲ ಮೇಲೆ ಹೋದರೆ ಇನ್ನೂ ಚಂದ ಕಾಣ್ತದೆ. ಸುತ್ತಮುತ್ತ ಮರಗಳೆಲ್ಲ ಈಗ ಅಡ್ಡ ಉಂಟು. ಸ್ವಲ್ಪ ಮುಂದೆ ಹೋಗುವಾಗ ಚಂದ ಕಾಣ್ತದೆ. ಅದು ಮರಗಳೆಲ್ಲ ಇಲ್ಲ ಅಲ್ಲಿ ಮುಂದೆ ಹೋಗುವಾಗ. ನಡ್ಕೊಂಡೇ ಹೋಗ್ಬೇಕಿಲ್ಲಿ. ಗಾಡಿ ಎಲ್ಲ ಬರುವುದಿಲ್ಲ, ದೊಡ್ಡ ಗಾಡಿ ಎಲ್ಲ ಬರ್ತದೆ ಅಷ್ಟೇ. ಫೋರ್ ವೀಲ್ ಜೀಪಲ್ಲಿ ಎಲ್ಲ ಬರ್ಬೋದು. ನೋಡಿ ಅಲ್ಲಿ ಫಾಲ್ಸ್ ಕಾಣ್ತಾ ಉಂಟು ನೋಡಿ. ಝೂಮ್ ಮಾಡಿದ್ದು. ಅಲ್ಲಿ ಹೋಗ್ಲಿಕ್ಕೆ ಒಂದು 3 ಕಿಲೋಮೀಟರ್ ಉಂಟಾ ಅಂತ ಇಲ್ಲಿಂದ. ನೋಡಿ ಇಲ್ಲಿ ಗಾಡಿ ಎಲ್ಲ ಹೋಗಿದೆ. ಅದು ಎಲ್ಲ 4 ವೀಲರ್ ಎಲ್ಲ ಕೊಂಡೋಗ್ತಾರೆ ಇಲ್ಲಿ ಗಾಡಿ. ಮತ್ತು ನಮ್ಮದು ಕಾರೆಲ್ಲ ಬರಲಿಕ್ಕೆ ಕಷ್ಟ. ಜಿಪ್ಸಿ ಇದೆಲ್ಲ ಬರ್ತದೆ. ಅಲ್ಲಿ ಮುಂದೆ ಹೋಗುವಾಗ ರೋಡ್ ಎಲ್ಲ ಹಾಳಾಗಿದೆ ಸ್ವಲ್ಪ. ಇಲ್ಲಿ ಸ್ಟ್ರೈಟ್ ಅಲ್ವಾ, ಸ್ವಲ್ಪ ಚಂದ ಉಂಟು. ನೋಡಿ ಅಲ್ಲಿ ಮುಂದೆ ಸಹ ಒಂದು ಬೆಟ್ಟ ಕಾಣ್ತದೆ. ಮುಂದೆ ಸಹ ಒಂದು ಬೆಟ್ಟ. ಅದು ಅಡ್ಡ ಮಾಡಿದೆ ವಿಡಿಯೋ ಚಂದ ಕಾಣಲಿ ಅಂತ ಅಡ್ಡ ಮಾಡಿದ್ದೀನಿ. ನೋಡಿ ಮೋಡ ನೋಡಿ, ನಾನು ಹೇಳಿದ್ದಲ್ಲ ಕೆಳಗೆ ಕಾಣ್ತದೆ ಅಂತ. ಬೆಟ್ಟದ ಮೇಲೆ ಬರ್ತದೆ ಅದು ಮೋಡ. ಹಾಗೆ ಅಲ್ಲಿ ಒಂದು ಮನೆ ಕಾಣ್ತದೆ. ಮನೆ ಈ ಕಡೆ ಸಹ ಬೆಟ್ಟ ಉಂಟು. ಆ ಮನೆಯವರಿಗೆ ಒಳ್ಳೆ ಚಂದ ಪ್ಲೇಸ್ ಮಾತ್ರ. ಮನೆಯವರಿಗೆ ಅವರಿಗೆ ಬೆಳಿಗ್ಗೆ ಎದ್ದು ನೋಡ್ತಾ ಇರ್ಬೋದು ಮೇಲೆ ಬಂದು ಇಲ್ಲಿ. ಅದೇ ಆವಾಗ ಕಾಣಿಸಿದ್ದು ಇದು ಫಾಲ್ಸ್. ಇದು ಇಲ್ಲಿಂದ ಚಂದ ಕಾಣ್ತದೆ ನೋಡಲಿಕ್ಕೆ. ಇದು ಹಾಗೆ ನಡ್ಕೊಂಡು ಹೋಗುವ. ಅಲ್ಲಿ ಮನೆ ಉಂಟು. ಕಾಲಿನಲ್ಲಿ ಏನೋ ಕಚ್ತಾ ಉಂಟು ನನಗೆ. ಅದೇನೋ ಉಂಬೂರು ಅಂತ ಹೇಳ್ತಾರೆ, ಅದು ಅಂತ. ಕಾಲಿನಲ್ಲಿ ಅದು ಉಂಬೂರು ಅಂದರೆ ಅದು ರಕ್ತ ಕುಡಿತದೆ. ನಿಮಗೆ ತೋರಿಸ್ತೀನಿ ನೋಡಿ. ಅದೇ ಅದು ರಕ್ತ ಕುಡಿತದೆ ಫುಲ್ಲು. ಅದು
ಬಂದದ್ದು ಗೊತ್ತಾಗೋದಿಲ್ಲ, ಹೋದದ್ದು ಸಹ ಗೊತ್ತಾಗೋದಿಲ್ಲ ನಮಗೆ. ನಮ್ಮ ಕಾಲಿಗೆ ಹಿಡಿದದ್ದು ಸಹ ಗೊತ್ತಾಗೋದಿಲ್ಲ, ಹಿಡಿದು ಹೋಗಿದ್ದು ಸಹ ಗೊತ್ತಾಗೋದಿಲ್ಲ. ಅಷ್ಟು ಅದು ಸೂಕ್ಷ್ಮದಲ್ಲಿ ಬರ್ತದೆ. ಅದು ಫುಲ್ಲು ರಕ್ತ ಎಲ್ಲ ಕುಡಿದ ಮೇಲೆ ಮತ್ತೆ ಹೋಗೋದು ಸಹ ಗೊತ್ತಾಗೋದಿಲ್ಲ. ಅದು ಸ್ವಲ್ಪ ಒಮ್ಮೊಮ್ಮೆ ಕಚ್ಚುವಾಗ ಸ್ವಲ್ಪ ನೋವಾಗ್ತದೆ. ಅದಕ್ಕೆ ನನಗೀಗ ಅದು ಗೊತ್ತಾಗಿದೆ, ಅದು ಉಂಗುರು ಬಂದಿದೆ ಅಂತ ಕಾಲಿಗೆ. ಈ ಕಾಡಿನಲ್ಲೆಲ್ಲ ತುಂಬ ಉಂಟದು, ಇಲ್ಲೆಲ್ಲ ಅದೇ ಇರೋದು ಉಂಗುರು ಜಾಸ್ತಿ. ಇಲ್ಲಿ ಕಾಡಿನಲ್ಲಿ ಹೋಗಬೇಕಾದ್ರೆ ಅದೇನು ಹೊಗೆ ಸೊಪ್ಪೆಲ್ಲ ಕೊಂಡೋಗ್ಬೇಕಂತೆ, ಅದು ಸುಣ್ಣ ಹೊಗೆ ಸೊಪ್ಪೆಲ್ಲ. ಇಲ್ದಿದ್ರೆ ಅದು ಕಾಲಿಗೆಲ್ಲ ಹಿಡಿತದೆ, ಚಪ್ಪಲಿ ಒಳಗೆ ಎಲ್ಲ ಬಂದು ಕಾಲಿನಲ್ಲಿ ಅದು ರಕ್ತ ಕುಡಿಯೋದು ಬಂದು ಗೊತ್ತೇ ಆಗೋದಿಲ್ಲ ನಮಗೆ. ನೋಡಿ ಇಲ್ಲಿ ಪ್ಲೇಸ್ ನೋಡಿ, ಚೆಂದ ಉಂಟು ಇಲ್ಲಿ ಸಹ ನೋಡಲಿಕ್ಕೆ. ಬರ್ಬೋದು, ಯಾರಿಗೆ ಸಹ ಬರ್ಬೋದು. ಓಕೆ ಫ್ರೆಂಡ್ಸ್, ಬಾಯ್.